ಸ್ವಾಗತ. ಆಲ್ರೆಡಿ ಎಸ್ ಎಲ್ ಸಿ ರಿಸಲ್ಟ್ ಪಡ್ತಿದ್ದೀರಾ. ಎಸ್ ಎಲ್ ಸಿ ರಿಸಲ್ಟ್ ಮಾರ್ಕ್ ಶೀಟ್ ಕೈಗೆ ಬಂದಿದ ತಕ್ಷಣ ನಿಮಗೆ ಏನಾದರೂ ಮಾರ್ಕ್ಸಲ್ಲಿ ಕಮ್ಮಿ ಬಂದಿದ್ದರೆ, ಯಾವುದಾನ ಸಬ್ಜೆಕ್ಟ್ಸಲ್ಲಿ ಕಮ್ಮಿ ಬಂದಿದ್ದರೆ, ರಿವ್ಯಾಲ್ಯೂಷನ್, ರೀಟೋಟಲಿಂಗ್ ಇಲ್ಲ ಫೋಟೋ ಕಾಪಿ ತೊಗೊಬೇಕು ಅನಿಸಿದರೆ ಹೇಗೆ ಅದು ತೊಗೊಳೋದು ಮತ್ತು ಹೇಗೆ ಅಪ್ಲೈ ಮಾಡೋದು, ಇಲ್ಲ ಪರೀಕ್ಷೆ 2 ಅಟೆಂಡ್ ಮಾಡ್ಬೋದಾ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಟೋಟಲಿಂಗ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡಬೇಕು, ಫೋಟೋ ಕಾಪಿನ ಕಂಪಲ್ಸರಿ ತೊಗೊಳ್ಳೇಬೇಕಾಗುತ್ತೆ. ಫೋಟೋ ಕಾಪಿ ತೊಗೊಂಡು ಫೋಟೋ ಕಾಪಿ ಬಂದ ನಂತರ ಆಮೇಲೆ ನೀವು ಟೋಟಲಿಂಗ್ ಆಗಲಿ ರಿವ್ಯಾಲ್ಯೂಷನ್ಗಾಗಲಿ ಹಾಕೋಕ್ಕಾಗೋದು. ಡೈರೆಕ್ಟಾಗಿ ರಿವ್ಯಾಲ್ಯೂಷನ್ ತೊಗೊಳಕ್ಕಾಗೋದಿಲ್ಲ. ಹೇಗೆ ತೊಗೊಳೋದು ಅಂದರೆ, ರಿವ್ಯಾಲ್ಯೂಷನ್ಗೆ ಎಸ್ ಎಲ್ ಸಿ ಈ ಥರ KSEAB ಅಂದ್ಬಿಟ್ಟು ಗೂಗಲಲ್ಲಿ ಟೈಪ್ ಮಾಡಿದ್ರೆ ಬರುತ್ತೆ. KSEAB ಅಂದ್ಬಿಟ್ಟು ಟೈಪ್ ಮಾಡಿದಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ಇಲ್ಲಿ SLC ಅಂತ ಟೈಪ್ ಇಲ್ಲಿ ನೋಡಿರುತ್ತೆ. ಈ ಥರ SLC ದ್ವಿತೀಯ PUC ಈ ಥರ ಪರೀಕ್ಷೆ ಅಂತ ಇರುತ್ತೆ. ಈ SLC ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. SLC ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿದೆ ನೋಡಿ, SLC 2024 ಪರೀಕ್ಷೆ 1ರ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಮರು ಎಣಿಕೆ ಮೌಲ್ಯಮಾಪನ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದರ ಬರುತ್ತೆ. ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ. ಇಲ್ಲಿ ಯಾವ್ಯಾವ ಡೇಟ್ ಇದೆ, ಆನ್ಲೈನ್ ರಿಸೀವಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿಗೆ 9ನೇ ತಾರೀಕಿಂದ ಆಲ್ರೆಡಿ ರಿಸಲ್ಟ್ ಬಂದಿದೆ, ದಿನದಿಂದನೇ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಯಾವತ್ತಪ್ಪ ಅಂದರೆ 16/5/2024 ಇರುತ್ತೆ. ಅಷ್ಟೊಳಗಡೆ ನೀವು ಏನಾದ್ರು ಫೋಟೋ ಕಾಪಿ ತೊಗೊಬೇಕಂದ್ರೆ, ಫೋಟೋ ಕಾಪಿ ಅಂದರೆ ಉತ್ತರ ಪ್ರತಿನ ಜೆರಾಕ್ಸ್ ಕಾಪಿ ನಿಮಗೆ ಕೊಡ್ತಾರೆ. ಮೇಲ್ ಆದರೂ ಬರುತ್ತೆ, ಇಲ್ಲ ವೆಬ್ಸೈಟ್ ಎಲ್ಲರೂ ಅಪ್ಡೇಟ್ ಮಾಡ್ತಾರೆ. ಅದನ್ನು ಪ್ರಿಂಟೌಟ್ ತೊಗೊಂಡು ನೀವಾದರೂ ಚೆಕ್ ಮಾಡಿಕೊಂಡು, ಇಲ್ಲ ನಿಮ್ಮ ಸ್ಕೂಲು ಟೀಚರ್ಸ್ಗಾಗಲಿ ಯಾರಿಗಾರ ತೋರಿಸಿ ಅದರಲ್ಲಿ ಏನಾದ್ರು ಎಕ್ಸ್ಟ್ರಾ ಮಾರ್ಕ್ಸ್ ಬರೋಗಿದ್ರೆ ರೀಟೋಟಲಿಂಗ್ ಆಗಲಿ ರಿವ್ಯಾಲ್ಯೂಷನ್ಗಾಗಲಿ ಹೋಗ್ಬೋದಾಗಿರುತ್ತೆ. ಆಮೇಲೆ ರೀಟೋಟಲಿಂಗ್ ಸ್ಟಾರ್ಟ್ ಆಗೋದು 13ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಫೋಟೋ ಕಾಪಿ ತೊಗೊಂಡ ನಂತರ ಇದನ್ನು ಅಪ್ಲೈ ಮಾಡಬೇಕು. ಏನಾದ್ರು ಬೇಕು ಅಂದರೆ 13/5/2024 ಸ್ಟಾರ್ಟ್ ಆಗುತ್ತೆ. ಅದು ಎಂಡ್ ಆಗೋದು 22/5/2024 ಕ್ಲೋಸ್ ಆಗುತ್ತೆ. ಆಮೇಲೆ ರಿವ್ಯಾಲ್ಯೂಷನ್ ಸ್ಟಾರ್ಟ್ ಆಗೋದು 13/5/2024 ಎಂಡ್ ಆಗೋದು 22/5/2024. ಅಂದರೆ ನಿಮಗೆ ಫೋಟೋ ಕಾಪಿ ಅಪ್ಲೈ ಮಾಡಿದ ತಕ್ಷಣ ಆದಷ್ಟು ಬೇಗನೆ ಕೊಟ್ಬಿಡ್ತಾರೆ. 1 ದಿವಸ 2 ದಿವಸಲೆಲ್ಲ ಕೊಟ್ಬಿಡ್ತಾರೆ, 2-3 ದಿವಸಲೆಲ್ಲ ಕೊಟ್ಬಿಡ್ತಾರೆ. ಯಾಕೆಂದರೆ ಈಗೆಲ್ಲ ಆನ್ಲೈನ್ ಆಗಿರೋದ್ರಿಂದ ಬೇಗ ನಿಮ್ಮ ಕಾಪಿನ ನಿಮಗೆ ಕೈ ತಲುಪಿಸ್ತಾರೆ. ತದನಂತರ ಆನ್ಲೈನ್ ಅಪ್ಲಿಕೇಶನ್ ಹೇಗಪ್ಪ ಹಾಕೋದು ಅಂದರೆ, ಇಲ್ಲಿದೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಅಂತ ಅದೇ ಪೇಜಲ್ಲಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೋ, ರಿಜಿಸ್ಟರ್ ನಂಬರ್ ಯಾವುದಿದೆಯೋ ಅದು ರಿಜಿಸ್ಟರ್ ನಂಬರ್ ಮೇಲೆ ಟೈಪ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ. ಈ ಥರ ರಿಜಿಸ್ಟರ್ ನಂಬರ್ ಟೈಪ್ ಮಾಡಿದ್ರೆ ಇಲ್ಲಿ V ಅಂತ ಬರುತ್ತೆ. ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರು, ತಾಯಿ ಹೆಸರು ಮತ್ತು ನಿಮ್ಮ ಕೋಡು ಎಲ್ಲ ತೋರಿಸುತ್ತೆ. ಇಲ್ಲಿ ಸಬ್ಜೆಕ್ಟ್ ವೈಸ್ ಸಿಗುತ್ತೆ. ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್ ಮತ್ತು ಸೈನ್ಸು, ಸೋಷಲ್ ಸೈನ್ಸ್ ಅಂತ ಸಿಗುತ್ತೆ. ನೀವೇ ಸಬ್ಜೆಕ್ಟ್ ತೆಗೆದಿರ್ತಾರೆ ಅಂತ ಸಿಗುತ್ತೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು, ಎಸ್ ಆರ್ ನೋ ಅಂತ ಆಪ್ಷನ್ ಇರುತ್ತೆ. ಕನ್ನಡ ಮಾಡ್ತೀನಿ ಅಂದರೆ ಎಸ್ ಅಂತ ಕ್ಲಿಕ್ ಮಾಡ್ಬೋದು, ಇಲ್ಲ ಹಿಂದಿ ಮಾಡ್ತೀನಿ ಅಂದರೆ ಹಿಂದಿ, ಮ್ಯಾಥ್ಸ್ ಮಾಡ್ತೀನಿ ಅಂದರೆ ಮ್ಯಾಥ್ಸು, ಸೈನ್ಸ್ ಮಾಡ್ತೀನಿ ಅಂದರೆ ಈ ಥರ ಟೈಪ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನೀಟಾಗಿ ಹಾಕಬೇಕಾಗುತ್ತೆ. ಯಾವುದೇ ತಪ್ಪಿಲ್ಲದೆ ನೀಟಾಗಿ ಹಾಕಬೇಕಾಗುತ್ತೆ. ಆಮೇಲೆ ಇಮೇಲ್ ಐ ಡಿ ಕಂಪಲ್ಸರಿ ನೀಟಾಗಿರಲಿ. ಯಾಕೆಂದರೆ ಅದಕ್ಕೆ ಒಂದೊಂದ್ಸರಿ ಮೇಲ್ ಮಾಡೋದ್ರಿಂದ ಡಾಕ್ಯುಮೆಂಟು ನಿಮ್ಮ ಮೇಲ್ ಐ ಡಿಗೆ ಬರುತ್ತೆ. ಹುಷಾರಾಗಿ ಹಾಕಿ. ಆಮೇಲೆ ಅಡ್ರೆಸ್ಸು, ತಾಲೂಕು, ಪಿನ್ ಕೋಡ್ ಇದೇನು ಕಂಪಲ್ಸರಿ ಏನಿಲ್ಲ, ಹೇಗಾದರೂ ಹಾಕಿ ಪರವಾಗಿಲ್ಲ, ನಡೆಯುತ್ತೆ. ತದನಂತರ ಜನರೇಟ್ OTP ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರ ಮೊಬೈಲ್ಗೆ OTP ಬರುತ್ತೆ. OTP ಬಂದಿದ ತಕ್ಷಣ ಇಲ್ಲಿ ಟೈಪ್ ಮಾಡಿದ್ರೆ ಸಬ್ಮಿಟ್ ಅಂತ ಬರುತ್ತೆ. ಸಬ್ಮಿಟ್ ಕ್ಲಿಕ್ ಮಾಡಿ. ಸಬ್ಮಿಟ್ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಒಂದು ಕೋಡ್ ಬರುತ್ತೆ, ನಿಮ್ಮದು ಅಪ್ಲಿಕೇಶನ್ ನಂಬರ್ ಬರುತ್ತೆ. ಅಪ್ಲಿಕೇಶನ್ ಒಂದು ಕಡೆ ಬರೆದು ಮಾಡ್ಕೊಳ್ಳಿ. ಯಾಕೆಂದರೆ ಸೆಷನ್ ಸರ್ವರ್ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಒಂದೊಂದ್ಸರಿ ಸೆಷನ್ ಕ್ಲೋಸ್ ಆಗಿಬಿಡುತ್ತೆ. ಇದನ್ನು ಬರೆದು ಮಾಡ್ಕೊಳ್ಳಿ. ಬರೆದು ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬರುತ್ತೆ, ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಪೇಮೆಂಟ್ ಆಪ್ಷನ್ ಬರುತ್ತೆ. ಆನ್ಲೈನ್ ಆಪ್ಷನ್ಸ್ ಇರುತ್ತೆ ಮತ್ತು ಬೆಂಗಳೂರು ಒನ್ ಕರ್ನಾಟಕ ಒನ್ ಅಂತ ಆಪ್ಷನ್ ಇರುತ್ತೆ. ನಿಮಗೆ ಬೆಂಗಳೂರು ಒನ್ ಕರ್ನಾಟಕ ಒನ್ನಲ್ಲಿ ಬೇಕು ಅಂದರೆ ಚಲನ್ ತೊಗೊಂಡೋಗಿ ಬೆಂಗಳೂರು ಒನ್ ಇಲ್ಲ ಕರ್ನಾಟಕ ಒನ್ನಲ್ಲಿ ಕಟ್ಬೋದು. ಇಲ್ಲ ಆನ್ಲೈನ್ ಪೇಮೆಂಟ್ ಇದ್ದರೆ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದಾಗಿರ್ತದೆ. ಆನ್ಲೈನ್ ಪೇಮೆಂಟ್ ಮಾಡಿದ ನಂತರ ನಿಮ್ಮ ಮೇಲ್ ಐ ಡಿಗೋ ವೆಬ್ಸೈಟ್ಗೋ ಇದು ಮಾಡ್ತಾರೆ. ಅಕಸ್ಮಾತ್ ಏನಾದ್ರು ನೀವು ಮೊಬೈಲ್ ನಂಬರ್ ತಪ್ಪಾಗಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿಬಿಟ್ಟಿದ್ರೆ ಇಲ್ಲಿ ಚೇಂಜ್ ಆಪ್ಷನ್ ಕೂಡ ಇದೆ, ಚೇಂಜ್ ಮೊಬೈಲ್ ಅಂತ ಇದೆ. ಮತ್ತು ನೀವು ಪೇಮೆಂಟ್ ಮಾಡಾದಮೇಲೆ ಪೇಮೆಂಟ್ ಸ್ಟೇಟಸ್ ಏನಾಗಿದೆ ಅಂದ್ಬಿಟ್ಟು ಇಲ್ಲಿ ಪೇಮೆಂಟ್ ಸ್ಟೇಟಸ್ ತಿಳ್ಕೊಬೋದು. ಮತ್ತು ಎಲ್ಲಿ ಪ್ರೋಸೆಸ್ ಆಗಿದೆ, ಎಲ್ಲಿವರೆಗೂ ಇದೆ, ನಮ್ಮದು ಆಲ್ರೆಡಿ ಫೋಟೋ ಕಾಪಿ ಬಂತಾ ಇಲ್ವೋ ಅನ್ನೋದನ್ನು ಇಲ್ಲಿ ತಿಳ್ಕೊಬೋದು. ಇದೆಲ್ಲ ತಿಳ್ಕೊಂಡಾದ್ಮೇಲೆ ಪರೀಕ್ಷೆ 2 ಬಗ್ಗೆ ತಿಳಿಸ್ಕೊಡ್ತೀನಿ. ಪರೀಕ್ಷೆ 2 ಈಗ ನಾವು ಇಷ್ಟೆಲ್ಲ ಮಾಡಿ ಕೂಡ ನಿಮಗೆ ಮಾರ್ಕ್ಸ್ ಬರಲಿಲ್ಲ, ನಾನು ಇನ್ನೊಂದು ಎಕ್ಸಾಮ್ ಅಟೆಂಡ್ ಮಾಡಬೇಕು, ಇಲ್ಲ ಸಪ್ಲಿಮೆಂಟ್ರಿ ಅಪ್ಲೈ ಮಾಡಬೇಕು ಅಂದರೆ ಈ ಸರಿಯಿಂದ ಸಪ್ಲಿಮೆಂಟ್ರಿ ಇರೋಲ್ಲ, ಪರೀಕ್ಷೆ 2 ಅಂತ ಮಾಡ್ತಾರೆ. ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3. ಪರೀಕ್ಷೆ 2 ಕೂಡ ಅಟೆಂಡ್ ಮಾಡ್ಬೋದಾಗಿದೆ. ಪರೀಕ್ಷೆ 2ಗೆ ಆಲ್ರೆಡಿ ಡೇಟ್ ಅನೌನ್ಸ್ ಮಾಡಿರಬೇಕು ಅನಿಸುತ್ತೆ.
ಪರೀಕ್ಷೆ 2ಗೆ ಮಾಡಿದಾಗ ಆವಾಗ ಮಾರ್ಕ್ಸ್ ಏನಾದ್ರು ಕಮ್ಮಿ ಬಂದುಬಿಡುತ್ತಾ, ಈಗ ಬಂದಿರೋದಕ್ಕಿಂತ ಅಂದರೆ ಏನು ತಲೆ ಕೆಡಿಸ್ಕೊಳೋದು ಬೇಕಾಗಲ್ಲ. ನೀವು ಯಾವುದರಲ್ಲಿ ಹೆಚ್ಚಾಗಿ ಮಾರ್ಕ್ಸ್ ತೊಗೊಂಡಿರ್ತಾರೋ, ಇಲ್ಲ ಪರೀಕ್ಷೆ 1 ಪರೀಕ್ಷೆ 2 ಆಗಲಿ ಯಾವುದರಲ್ಲಿ ಹೆಚ್ಚಾಗಿ ಮಾರ್ಕ್ಸ್ ತೊಗೊಂಡಿರ್ತಾರೋ ಅದನ್ನೇ ಕನ್ಸಿಡರ್ ಮಾಡಿ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಪ್ರಿಂಟ್ ಆಗ್ತಾರೆ. ಅದ್ರ ಬಗ್ಗೆ ಚಿಂತೆ ಏನು ಬೇಡ. ನೀವು ಇದರಲ್ಲಿ ಒಂದು 50 ತೊಗೊಂಡಿರ್ತೀರ, ಇಲ್ಲ ಒಂದು 80 ತೊಗೊಂಡಿರ್ತೀರ ಅಂದ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಬರಬೇಕು ಅಂತ ಅಟೆಂಡ್ ಮಾಡಿರ್ತೀರ, ಅದರಲ್ಲಿ ಬರೀ 75 ಬಂದುಬಿಡುತ್ತೆ. ಹಂಗೆ ಅಂತ ತಲೆ ಕೆಡಿಸ್ಕೊಂಬಿಡಿ. 80 ಬಂದಿರೋ ಫಸ್ಟ್ ಕಾಪಿನೇ ಇದು ಮಾಡ್ತಾರೆ, ಇಲ್ಲ ಸೆಕೆಂಡ್ ಕಾಪಿ ಇನ್ನೂ ಜಾಸ್ತಿ ಬಂತಂದರೆ ಅದನ್ನೇ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಪ್ರಿಂಟ್ ತೊಗೊಂತಾರೆ. ಅದು ಆಗಲಿಲ್ಲ ಪರೀಕ್ಷೆ 3 ಕೂಡ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಪರೀಕ್ಷೆ 3ಯಲ್ಲೂ ಯಾವುದು 3 ಎಕ್ಸಾಮಲ್ಲಿ ಹೆಚ್ಚಾಗಿ ಅಂಕ ಪಡಿತೀರೋ ಅದನ್ನೇ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಪ್ರಿಂಟ್ ಆಗ್ತಾರೆ. ಯಾವುದೇ ತಲೆ ಕೆಡಿಸ್ಕೊಳೋದು ಅದ್ರ ಬಗ್ಗೆ ಚಿಂತೆ ಬೇಡ. ಥ್ಯಾಂಕ್ ಯು.